ಚಿಂತಿಸಿ ಅವರಿಗಾಗಿ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ರು. ಆ ಆಸಕ್ತಿ ಬೆಳೀತಾ ಒಂದು ಪ್ರವೃತ್ತಿ ಅನ್ನುವಂತೆ ಆಗಿ ಮಕ್ಕಳ ಸಾಹಿತ್ಯ ಸೃಷ್ಟಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರು. ಮಕ್ಕಳಿಗಾಗಿ ಕತೆ, ಕವಿತೆ, ಕಾದಂಬರಿ, ನಗೆ, ಹನಿ ಹೀಗೆ ವೈವಿಧ್ಯಮಯವಾದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ ಅವರು 15ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳ ಕಲಿಕೆಯಲ್ಲಿ ಅವರು ತಂದ ಈ ನಾವೀನ್ಯಕ್ಕಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಆದರ್ಶ ಶಿಕ್ಷಕ ಅನ್ನೋ ಪ್ರಶಸ್ತಿ ಮಾತ್ರ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಸಂದಾಯವಾಗಿದೆ. ಭರಮಪ್ಪ ಚೌಡಗಿ, ಶ್ರೀ ವಿ ಕಾಕಪ್ಪ ಕಣ್ಣೂರು, ಶ್ರೀ ಸನಿಂಗಪ್ಪ ಸತ್ಯಪ್ಪ ಮುಷೆನ್ನಗೋಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಟಪ್ಪ, ಶ್ರೀ ಎಂ ತೋಪಣ್ಣ, ಶ್ರೀ ಸೋಮಣ್ಣ ದುಂಡಪ್ಪ ಧನಗಂಡ, ಶ್ರೀಮತಿ ಸಿಂಧು ಗುಜರಲ್, ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ್. ನೆಲಮೂಲ ಸಂಸ್ಕೃತಿಯಿಂದ ಬೆಳೆಸುತ್ತಿರುವಂತಹ ಮಹಾಕಲಾವಿದರು ಶ್ರೀ ಬಸಪ್ಪ ಭರಮಪ್ಪ ಚೌಡಗಿ, ಶ್ರೀ ವಿ ಕಾಕಪ್ಪ ಕಣ್ಣೂರು, ಶ್ರೀ ಸನಿಂಗಪ್ಪ ಸತ್ಯಪ್ಪ ಮುಷೆನ್ನಗೋಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಪಣ್ಣ. ಶ್ರೀ ಬಸಪ್ಪ ಭರಮಪ್ಪ ಚೌಡಗಿ, ಶ್ರೀ ವಿ ಕಾಕಪ್ಪ ಕಣ್ಣೂರು, ಶ್ರೀ ಸನಿಂಗಪ್ಪ ಸತ್ಯಪ್ಪ ಮುಷೆನ್ನಗೋಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಪಣ್ಣ. ಮೊದಲ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಸಪ್ಪ ಭರಮಪ್ಪ ಚೌಡಗಿ ಕೊಪ್ಪಳ. ಮೂಲ ಜಾನಪದದ ಚೌಡಗಿ ಪದ ಕಲಾ ಪ್ರಕಾರವನ್ನ ಬಾಲ್ಯದಿಂದಲೂ ಅಭ್ಯಾಸ ಮಾಡ್ತಾ ಬಂದಿರುವ ಬಸಪ್ಪ ಭರಮಪ್ಪ ಚೌಡಗಿಯವರು ಚೌಡಗಿ ಪದ ಮಾತ್ರ ಅಲ್ಲದೆ ಗೀಗಿ ಪದ, ಶ್ರೀಕೃಷ್ಣ ಪಾರಿಜಾತ, ಮೊಹರಂ ಪದಗಳು ಮತ್ತು ತತ್ವ ಪದಗಳ ಕಲಾ ಪ್ರಕಾರಗಳಲ್ಲಿ ಗಾಯಕರಾಗಿ, ವಾದಕರಾಗಿ, ನಟ ಮತ್ತು ನಿರ್ದೇಶಕರಾಗಿ ಹಲವು ದಶಕಗಳಿಂದ ಸೇವೆ ಸಲ್ಲಿಸ್ತಾ ಬಂದವರು. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳು ಸೇರಿದಂತೆ ಸುಮಾರು 4,500 ಕಾರ್ಯಕ್ರಮಗಳನ್ನು ನೀಡಿರುವ ಬಸಪ್ಪ ಭರಮಪ್ಪನವರು ವಂಶ ಪಾರಂಪರ್ಯವಾಗಿ ಬಂದಿರುವ ಚೌಡಗಿ ಪದ ಕಲಾ ಪ್ರಕಾರವನ್ನ ನೂರಾರು ಯುವ ಕಲಾವಿದರಿಗೆ ತರಬೇತಿ ನೀಡಿದ್ದಾರೆ. ಇವರಿಗೆ ಇವತ್ತಿನ ರಾಜ್ಯ ಪ್ರಶಸ್ತಿ ಸಂದಾಯವಾಗಿದೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಶ್ರೀ ವಿ ಕಾಕಪ್ಪ ಕಣ್ಣೂರು, ಶಿವಮೊಗ್ಗ ಕ್ಷೇತ್ರ ಜಾನಪದ ನಾಡಿನ ಪ್ರಮುಖ ಜಾನಪದ ಕಲೆಯಾದ ಡೊಳ್ಳು ಕುಣಿತವನ್ನು ಆಕರ್ಷಕವಾಗಿ ಅಭಿವೃದ್ಧಿಪಡಿಸಿ ಜನಪ್ರಿಯ ಪ್ರದರ್ಶಕ ಕಲೆಯಾಗಿ ರೂಪಿಸಿದವರು ಮಲೆನಾಡಿನ ವಿ ಕಾಕಪ್ಪ ಕಣ್ಣೂರು. ಕಲಾವಿದರಾಗಿ, ಸಂಘಟನಾಕಾರರಾಗಿ, ಮಾರ್ಗದರ್ಶಕನಾಗಿ, ತರಬೇತುದಾರನಾಗಿ ಡೊಳ್ಳು ಕುಣಿತವನ್ನು ಸಂರಕ್ಷಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಶ್ರೀ ವಿ ಕಾಕಪ್ಪ ಕಣ್ಣೂರು. ಡೊಳ್ಳು ಕುಣಿತದ ತಂಡವನ್ನು ಕಟ್ಟಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು
ತಾಯಿಬೇರು ಜನಪದ ಆ ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿರುವಂತಹ ಜನಪದ ಕ್ಷೇತ್ರದ ಎಲ್ಲ ಸಾಧಕರು ವೇದಿಕೆಯಲ್ಲಿದ್ದಾರೆ. ಶ್ರೀ ಬಸಪ್ಪ ಭರಮಪ್ಪ ಚೌಡ್ಕಿ, ಶ್ರೀ ವಿ ಕಾಕಪ್ಪ ಗಣ್ಣೂರು, ಶ್ರೀ ಸನ್ನಿಂಗಪ್ಪ ಸತ್ಯಪ್ಪ ಹುಷನ್ನಗೋಳ, ಶ್ರೀ ಹನುಮಂತಪ್ಪ ಮಾರಪ್ಪ ಚೀಲಂಗಿ, ಶ್ರೀ ಎಂ ತೋಪಡ್ ಇವರಿಗಿದು ಅಭಿಮಾನಪೂರ್ವಕವಾದ ಚಪ್ಪಾಳೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ 5 ಲಕ್ಷ ರೂಪಾಯಿಗಳನ್ನ ಬ್ಯಾಂಕ್ ಖಾತೆಯ ಮೂಲಕ RTGS ಮಾಡಲಾಗುತ್ತೆ. ಇದು ಅಭಿನಂದನೆಯನ್ನು ಸಲ್ಲಿಸುವಂತಹ ಸುಕ್ಷಣ. ಬರಲಿ ಚಪ್ಪಾಳೆಯ ಗೌರವ. ಮುಂದಿನ ಪ್ರಶಸ್ತಿ ಪುರಸ್ಕೃತರನ್ನ ಕರೆಯುವಂತಹ ಸಂದರ್ಭ ಶ್ರೀ ಸೋಮಣ್ಣ ದೊಡ್ಡಪ್ಪ ಧನಗೋಳ ಜಾನಪದ ಕ್ಷೇತ್ರ, ಶ್ರೀಮತಿ ಸಿಂಧು ಗುಜರಾತ್ ಜಾನಪದ ಕ್ಷೇತ್ರ, ಶ್ರೀ ಎಲ್ ಮಹದೇವಪ್ಪ ಉಳಿಗಾಲ ಜಾನಪದ ಕ್ಷೇತ್ರ, ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಸಂಗೀತ ಕ್ಷೇತ್ರದ ಸಾಧನೆ, ಶ್ರೀ ಮಡಿವಾಳಯ್ಯ ಸಂಗೀತ ಕ್ಷೇತ್ರದ ಸಾಧನೆ. ಈ 5 ಜನ ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲಿಗೆ ಜಾನಪದ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದೊಡ್ಡಪ್ಪ ಧನಗೊಂಡ, ಶ್ರೀಮತಿ ಸಿಂಧು ಗುಜರಾತ್, ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ. ಅವರ ನಂತರ ಸಂಗೀತ ಕ್ಷೇತ್ರದಿಂದ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಸಂಗೀತ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದೊಡ್ಡಪ್ಪ ಧನಗೊಂಡ ವಿಜಯಪುರ ಜನಪದ ಕ್ಷೇತ್ರದ ಸಾಧನೆಗಾಗಿ ಮುಂದಿನ ಪದಗಳ ಹಾಡುಗಾರಿಕೆ ಮೂಲಕ ಜನಜಾಗೃತಿಯ ಶಿಬಿರಗಳನ್ನು ಸಂಘಟಿಸುತ್ತಿರುವ ಸಮಾಜ ಸೇವಕರು ಸೋಮಪ್ಪ ದೊಡ್ಡಪ್ಪ ಧನಗೊಂಡ 25 ವರ್ಷಗಳಿಂದ ಈ ಭಾಗದಲ್ಲಿ ಗೌರವಿಸಲಾಗಿದೆ. ಕನ್ನಡ ಮನಸ್ಸುಗಳೇ ಬರಲಿ ಭರಪೂರ ಚಪ್ಪಾಳೆ. ಶ್ರೀಮತಿ ಸಿಂಧು ಗುಜರಾತ್ ದಕ್ಷಿಣ ಕನ್ನಡ ಜಾನಪದ ಕ್ಷೇತ್ರ ಕರಾವಳಿಯ ದೈವಾರಾಧನೆಯ ಸಂದರ್ಭದಲ್ಲಿ ಪೂಜೆಯ ಅಂಗವಾದ ಪಾಠನ ಹಾಡುಗಾರಿಕೆಯಲ್ಲಿ 6 ದಶಕಗಳಿಂದ ತೊಡಗಿಸಿಕೊಂಡಿರುವ ಸಿಂಧು ಗುಜರಾತ್ ಒಬ್ಬದ ಸಮುದಾಯದ ಹಿರಿಯ ಕಲಾವಿದರು. ಜುಮಾದಿ ಜಾರಂಗಾಯ ಅಣ್ಣಪ್ಪ ಪಂಚುಲಿ, ಕಾಂತಾಬಾರೆ, ಬೂದಬಾರೆ, ಸಿರಿ ಸಂಧಿ, ಬೊಬ್ಬರ್ಯ, ಕೋಟಿ ಚೆನ್ನಯ್ಯ, ಪಿ ಚಂಡಿ, ಉಳ್ಳಾರ್ಯ ಸೇರಿದಂತೆ ನೂರಾರು ಸಂದರ್ಭಗಳಲ್ಲಿ ತಮ್ಮ ನೆನಪು ಮತ್ತು ಕಂಠಸಿರಿಯಿಂದ ಜನಪ್ರಿಯವಾಗಿರುವ ಸಿಂಧು ಗುಜರಾತ್ ಕರಾವಳಿಯಲ್ಲಿ ಪ್ರಖ್ಯಾತವಾಗಿರುವ ಬಳ್ಕುಂಜ ಜುಮಾದಿ, ನಡಿಬೆಟ್ಟು ಜುಮಾದಿ, ಜೋಗಿಬೆಟ್ಟು ಜುಮಾದಿ, ಕರ್ನಿರೆ ಜಾರಂಗಾಯ ಸೇರಿದಂತೆ ಅನೇಕ ಪ್ರಕಾರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ದೈವಾರಾಧನೆ ಉತ್ಸವಗಳಲ್ಲಿ ಪಾಠದ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ 2025ರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅನಂತ ಅಭಿನಂದನೆಗಳು ಶ್ರೀಮತಿ ಸಿಂಧು ಗುಜರಾತ್. ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ ಜಾನಪದ ಕ್ಷೇತ್ರದ ಸಾಧನೆಗಾಗಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆ ಆರಂಭಕ್ಕೆ ಮೊದಲು ಸಲ್ಲಿಸುವ ನಂದಿ ಧ್ವಜ ಪೂಜೆಯಲ್ಲಿ ನಂದಿ ಧ್ವಜವನ್ನು ಹಲವು ವರ್ಷಗಳಿಂದ ಹೊತ್ತು ಕುಣಿಯುವ ವಿಶಿಷ್ಟ ಪ್ರತಿಭೆ ಕಲಾವಿದರು ಎಲ್ ಮಹದೇವಪ್ಪ ಉಡಿಗಾಲ. ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ, ಪುರಸ್ಕರಿಸಿದೆ. ಪ್ರಿಯ ವಂಚಗಳೇ ಬರಲಿ ಈ ಎಲ್ಲ ಸಾಧಕರಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಯ ಗೌರವ. ಜಾನಪದ ಕ್ಷೇತ್ರದಲ್ಲಿ ಅವಿರತವಾಗಿ ಶ್ರಮಿಸಿ ದುಡಿದು ಇವತ್ತು ಈ ಸಾಧಕರ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಈ ಸಾಧನೆಗೆ ಮೆಚ್ಚಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡು ಮಾಡಲಾಗ್ತಾ ಇದೆ. ಎಲ್ಲ ಜಾನಪದ ಕಲಾವಿದರಿಗೂ ಮತ್ತೊಮ್ಮೆ ಬರಲಿ ಚಪ್ಪಾಳೆಯ ಪ್ರೋತ್ಸಾಹ. ಧನ್ಯವಾದಗಳು. ಸಂಗೀತ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್, ಶ್ರೀ ಮಡಿವಾಳಯ್ಯ ಸಾರ್. ತೇಲಿಸೆನ್ನನು ಸಂಗೀತವೇ ಸಂಗೀತವೇ. ಈ ಇಂಗಿತದೊಂದಿಗೆ ಸಂಗೀತದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿ ಜನರ ಮನಮುಟ್ಟುವ ಹಾಗೆ, ಮನಸ್ಸಿನ ಆಳದಲ್ಲಿ ನಿಲ್ಲುವ ಹಾಗೆ ತಮ್ಮ ಅಭಿವ್ಯಕ್ತಿಯಿಂದ ಜನರ ಮನಸ್ಸಿನಲ್ಲಿ ನಿಂತಿರುವಂತಹ ಅಭಿಜಾತ ಕಲಾವಿದರು ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಅವರು. ಪಂಡಿತ್ ದೇವೇಂದ್ರ ಕುಮಾರ್ ಪತ್ತಾರ್ ಪದ್ಮಭೂಷಣ ಪಂಡಿತ್ ಪುಟ್ಟರಾಜ ಗವಾಯಿಗಳ ಗರಡಿಯಲ್ಲಿ ಸಂಗೀತವನ್ನು ಕಲಿತಂತವರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತವನ್ನು ಹಾಗೂ ಗ್ವಾಲಿಯರ್ ಘರಾಣ ಪದ್ಧತಿಯಲ್ಲಿ ಮತ್ತು ಪಂಚಾಕ್ಷರ ಗದಗ ಘರಾಣ ಪರಂಪರೆಯಲ್ಲಿ ಸತತವಾಗಿ 12 ವರ್ಷಗಳ ಕಾಲ ಗುರುಕುಲ ಪದ್ಧತಿಯಂತೆ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಅವರ ವಿಶೇಷತೆ ಎಂದರೆ ತಮ್ಮ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಪ್ರೆಸ್ನಲ್ಲಿ ಸಂಗೀತ ಶಾಲೆಯ
ಮುಂದಿನ ಪ್ರಶಸ್ತಿ ವಿಜೇತರು ಮಡಿವಾಳಯ್ಯ ಸಾಲಿ ಬೀದರ್ ಸಂಗೀತ ಕ್ಷೇತ್ರ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಆಂದೂರು ಗ್ರಾಮದ ಮಡಿವಾಳಯ್ಯ ಸಾಲಿಯವರು ಒಬ್ಬ ಅಭಿಜಾತ ತಬಲಾ ಕಲಾವಿದ. ಅವರು ಕೇವಲ 11ನೇ ವಯಸ್ಸಿನ ಬಾಲಕರಾಗಿರುವಾಗಲೇ ತಬಲಾ ವಾದನದಲ್ಲಿ ಆಸಕ್ತಿ ಬೆಳೆಸಿಕೊಂಡು ತಮ್ಮದೇ ಗ್ರಾಮದ ಚಂದ್ರಪ್ಪ ಪಾಂಚಾಳ ಮತ್ತು ಸಿದ್ದರಾಮಪ್ಪ ಅಲ್ಲೂರು ಅವರಲ್ಲಿ ತಬಲಾ ಕಲಿಯೋಕೆ ತೊಡಗಿದ್ರು. ಮುಂದೆ ತಬಲಾ ಮಾಂತ್ರಿಕ ಎಂದೇ ಹೆಸರಾದ ಅನೋಖಿ ಲಾಲ್ ಮಿಶ್ರಾ ಅವರ ಶಿಷ್ಯರಾದ ಪಂಡಿತ್ ಕೆ.ಎಸ್. ಹಡಪದ ಅವರ ಬಳಿ ಅಖಂಡವಾಗಿ ತಬಲಾ ಶಿಕ್ಷಣ ಪಡೆದರು. ಈ ಶಿಕ್ಷಣ ಅವರಲ್ಲಿ ಪ್ರಾವೀಣ್ಯವನ್ನು ತಂದುಕೊಟ್ಟು ಸಾಲಿಯವರನ್ನ ಒಬ್ಬ ಹೆಸರಾಂತ ತಬಲಾ ವಾದಕ ಅನ್ನೋ ಮನ್ನಣೆ ತಂದುಕೊಟ್ಟಿದೆ. ಈ ಮನ್ನಣೆಯಿಂದಾಗಿಯೇ ಇವರು ಪಂಡಿತ್ ಬಸವರಾಜ್ ರಾಜಗುರು, ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ, ಗಣಪತಿ ಭಟ್ಟ ಹಾಸೂರಿ, ರಾಜಶೇಖರ್ ಮನ್ಸೂರ್ ಅವರಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಸಾಥ್ ಕೊಡುವಂತಹ ಯೋಗವನ್ನು ದೊರಕಿಸಿಕೊಡಲಾಗಿದೆ. ಮಡಿವಾಳಯ್ಯ ಸಾಲಿಯವರಿಗೆ ಅಭಿನಂದನೆಗಳು. 2025ರ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದಾರೆ. ನೃತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರನ್ನು ಬರಮಾಡಿಕೊಳ್ಳೋಣ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್. ನೃತ್ಯ ಕಲೆಯನ್ನು ಕುರಿತು ಶಾಸ್ತ್ರೀಯವಾಗಿ ವಿಮರ್ಶೆ ಮಾಡುವ ಕಲಾ ವಿಮರ್ಶೆಗಳಲ್ಲಿ ಕೆ ರಾಮಮೂರ್ತಿ ರಾವ್ ಅವರು ಪ್ರಸಿದ್ಧರು. ಇವರು ಹಲವಾರು ಪ್ರಖ್ಯಾತ ಭರತನಾಟ್ಯ ಕಲಾವಿದರ ನೃತ್ಯಕ್ಕೆ ನಟವಾದ ಸಹಕಾರ ನೀಡಿದವರು. ಇವರ ನಾದ ನೃತ್ಯ ಅಂಕಣ 10 ವರ್ಷಗಳ ಕಾಲ ನಾಡಿನ ಪ್ರಮುಖ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಅವರ ವಿದ್ವತ್ತಿಗೆ ನಿದರ್ಶನ. ನಾಟ್ಯ ಸರಸ್ವತಿ ಜೊತೆ ಕಾಯಮ ಕುರಿತ ಇವರ ವ್ಯಕ್ತಿ ಚಿತ್ರ ಬರಹವನ್ನು ಸಂಗೀತ ನೃತ್ಯ ಅಕಾಡೆಮಿ ಪ್ರಕಟಿಸಿದೆ. ಅವರ ಅಂಕಣ ಬರಹಗಳ 2 ಸಂಪುಟಗಳು ಪ್ರಕಟವಾಗಿವೆ. ಇನ್ನು ಮುಂದಿನ ಪ್ರಶಸ್ತಿಯನ್ನು ನೋಡುವಂತಹ ಸಂದರ್ಭ ಶ್ರೀ ಪ್ರಕಾಶ್ ರಾಜ್, ದಕ್ಷಿಣ ಕನ್ನಡ ಕ್ಷೇತ್ರ ಚಲನಚಿತ್ರ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಚಲನಚಿತ್ರ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ. ಶ್ರೀ ಪ್ರಕಾಶ್ ರಾಜ್ ವೇದಿಕೆಗೆ ಬಂದಿದ್ದಾರೆ. ಪ್ರಕಾಶ್ ರೈ ಹಿಂದೆ ಹೆಸರಾಗಿರುವ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ ಪ್ರಸಿದ್ಧ ಸೇಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಪ್ರಕಾಶ್ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದರು. ದೂರದರ್ಶನ ಮೂಲಕ ಪ್ರಸಿದ್ಧ ನಿರ್ದೇಶಕರಾದ ಕೆ ಬಾಲಚಂದ್ರ ಅವರು ಪ್ರಕಾಶ್ ಅವರನ್ನ ಪ್ರತಿಭೆಯನ್ನು ಗುರುತಿಸಿ ಮೊಟ್ಟ ಮೊದಲು ತಮಿಳು ಚಿತ್ರರಂಗದಲ್ಲಿ ಅವಕಾಶವನ್ನು ಕೊಟ್ಟರು. ಅವರ ಸಲಹೆಯಂತೆಯೇ ಪ್ರಕಾಶ್ ಅವರು ತಮ್ಮ ಹೆಸರಿನಲ್ಲಿದ್ದ ರೈಯನ್ನು ರಾಜ್ ಎಂದು ಬದಲಾಯಿಸಿಕೊಂಡರು. ಮುಂದೆ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ಹಿಂದಿ ಹೀಗೆ ಹಲವು ಭಾಷೆಗಳ, ಹಲವು ಸಿನಿಮಾಗಳ, ಹಲವು ಪಾತ್ರಗಳಲ್ಲಿ ರೈ ಅವರು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರೇಕ್ಷಕರ, ನೋಡುಗರ, ಕೇಳುಗರ ಮನದಾಳದಲ್ಲಿ ನೆಲೆ ನಿಂತಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವಿಜೇತೆ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್, ಕೊಡಗು ಕ್ಷೇತ್ರ ಚಲನಚಿತ್ರ. ಹೆಚ್ಚು ಕಡಿಮೆ ಅರ್ಧ ಶತಮಾನದಿಂದ ಚಿತ್ರರಂಗದಲ್ಲಿ ಇರುವ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರು ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಅವರು ಜನಿಸಿದ ಚಿತ್ರರಂಗದ ಕುಟುಂಬದಲ್ಲಿ ಅವರ ತಂದೆ ಶಂಕರ್ ಸಿಂಗ್, ತಾಯಿ ಪ್ರತಿಮಾದೇವಿ. ಹೀಗಾಗಿ ಬಾಲನಟಿಯಾಗಿ ವಿಜಯಲಕ್ಷ್ಮಿ ಅವರು ಚಿತ್ರರಂಗ ಪ್ರವೇಶಿಸಿದರು. ಇವರು ಒಟ್ಟು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು, 25ಕ್ಕೂ ಹೆಚ್ಚು ಚಲನಚಿತ್ರ ನಿರ್ಮಾಪತಿಯಾಗಿದ್ದಾರೆ. 5 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ವಸ್ತ್ರ ವಿನ್ಯಾಸದಲ್ಲಿ ಕೂಡ ಇವರು ತಮ್ಮದೇ ಛಾಪು ಮೂಡಿಸಿದ್ದಾರೆ. ಹಿರಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲಿ ಜೊತೆಯಲ್ಲಿ ಮತ್ತು ದೃಷ್ಟಿಗೊಟ್ಟು ಧಾರಾವಾಹಿಗಳಲ್ಲಿ ನಟಿಸಿ ಸಕ್ರಿಯವಾಗಿ ಕಲಾ ಸೇವೆ ಮಾಡಿಸಿಕೊಂಡಿದ್ದಾರೆ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಬರಲಿ ಒಮ್ಮೆ ಜೋರಾದ ಚಪ್ಪಾಳೆಯ. ಆಡಳಿತ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಸಿದ್ದಯ್ಯನವರು, ಬೆಂಗಳೂರು ದಕ್ಷಿಣ ರಾಮನಗರ. ಶ್ರೀ ಸಿದ್ದಯ್ಯನವರು ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆ ಮತ್ತು ಜನಪರ ನಡೆಗೆ ಹೆಸರಾದಂತಹ ಆಡಳಿತಗಾರರು ಸಿದ್ದಯ್ಯನವರು. ನಿವೃತ್ತ IAS ಅಧಿಕಾರಿಗಳು, ಹಲವು ಉನ್ನತ ಹುದ್ದೆಗಳಿಗೆ ನೆರವು ತಂದುಕೊಟ್ಟಂತವರು ಶ್ರೀ ಸಿದ್ದಯ್ಯನವರು. ಕನಕಪುರ ತಾಲೂಕು ಹಾರೋಹಳ್ಳಿ ಸಿದ್ದಯ್ಯ ಅವರ ಹುಟ್ಟೂರು. 1953ರಲ್ಲಿ ಜನನ. ಕನಕಪುರ ರೂರಲ್ ಕಾಲೇಜಿನಲ್ಲಿ BA, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತವರು. 2 ಬಾರಿ BBMP ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲಾಖೆಗಳ ಕಾರ್ಯದರ್ಶಿ ಮುಂತಾದ ಹುದ್ದೆಗಳಲ್ಲಿ
ಕಾಲೇಜಿನಲ್ಲಿ ಓದಿದ ಅವರು ಮುಂದೆ ಬಹುಕಾಲ ಅಲ್ಲಿಯೇ ಕೆಲಸ ಮಾಡಿದ ವಿಶೇಷ. ಆಗಿನ ಕಾಲದಲ್ಲಿ ವೈದ್ಯಕೀಯ ವೃತ್ತಿಗೆ ಖಾಸಗಿ ಕ್ಷೇತ್ರದಲ್ಲಿ ಸಾಕಷ್ಟು ಬೇಡಿಕೆ ಇದ್ದು ಅವರು ವಿದೇಶಕ್ಕೂ ಹೋಗಬಹುದಾಗಿತ್ತು. ಆದರೆ ಡಾಕ್ಟರ್ ಆಲಮ್ಮ ಅವರು ಸರ್ಕಾರಿ ವೈದ್ಯಕೀಯ ಸೇವೆಯನ್ನ ಆಯ್ದುಕೊಂಡು ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಸಹಾಯಕ ಸರ್ಜನ್ ಆಗಿ ವೃತ್ತಿ ಜೀವನ ಆರಂಭಿಸಿ ವಾಣಿ ವಿಲಾಸ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜುಗಳಿಗೆ ನಿರಂತರವಾಗಿ ಸೇವೆ ಸಲ್ಲಿಸಿದರು. ಕನಕಪುರದ ಐಪಿಪಿ ಆಸ್ಪತ್ರೆಯಲ್ಲಿ ಅವರು ಕ್ಯಾನ್ಸರ್ ರೋಗ ಪತ್ತೆಗಾಗಿ ವಾರ್ಷಿಕ ಶಿಬಿರಗಳನ್ನು ನಡೆಸ್ತಾ ಇದ್ದದನ್ನ ಜನರು ಈಗಲೂ ಕೂಡ ನೆನಪಿಸಿಕೊಳ್ತಾರೆ. ಡಾಕ್ಟರ್ ಆಲಮ್ಮ ಮಾರಣ್ಣ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭಿನಂದನೆಗಳು ಇರುವುದು. ಡಾಕ್ಟರ್ ಜಯರಂಗನಾಥ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವೈದ್ಯಕೀಯ. ಪುಟ್ಟ ಮಕ್ಕಳಲ್ಲಿ ಈಚಿನ ದಿನಗಳಲ್ಲಿ ಕಳವಳಕಾರಿ ರೀತಿಯಲ್ಲಿ ಹೆಚ್ಚುತ್ತಿರುವ ಹೃದ್ರೋಗ ಸಮಸ್ಯೆಯ ಪರಿಹಾರಕ್ಕಾಗಿ ಡಾಕ್ಟರ್ ಜಯರಂಗನಾಥ್ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಬೆಂಗಳೂರಿನ ಜಯದೇವ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಅವರು ನಿತ್ಯವೂ ನೂರಾರು ಮಕ್ಕಳಿಗೆ ಚಿಕಿತ್ಸೆ ಕೊಡುವ ಹೊಣೆಯನ್ನು ನಿಭಾಯಿಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ರಾಜ್ಯದಾದ್ಯಂತ ಮಕ್ಕಳ ಹೃದಯ ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಡಾಕ್ಟರ್ ಜಯರಂಗನಾಥ್ ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕರಿಸಲಾಗಿದೆ. ಬರಲಿ ಈ ಸಾಧಕರಿಗೆ ಚಪ್ಪಾಳೆಯ ಅಭಿನಂದನೆ, ಗೌರವ. ವೈದ್ಯಕೀಯ ಕ್ಷೇತ್ರದ ನಂತರ ಸಮಾಜ ಸೇವೆಯಲ್ಲಿ ಅವಿರತವಾಗಿ ದುಡಿದು ಶ್ರಮಿಸಿದವರಿಗೆ ಈ ಪ್ರಶಸ್ತಿ ಅರ್ಪಣೆ. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ಲಿಸ್ಟ್ ಈ ರೀತಿಯಾಗಿದೆ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಮೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಸಮಾಜ ಸೇವೆಯಲ್ಲಿ ಈ 5 ಜನ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಮೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಈ ಎಲ್ಲ ಮಹನೀಯರನ್ನ ಗೌರವಿಸುವಂತಹ ಕ್ಷಣಕ್ಕೆ ನಾವು ಕೂಡ ಜೊತೆಯಾಗ್ತಾ ಇದ್ದೀವಿ. ಶ್ರೀಮತಿ ಸೂಲಗಿತ್ತಿ ಈರಮ್ಮ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಜೀವವನ್ನ ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಮೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ